ಅಧ್ಯಕ್ಷರ ಭಾಷಣ ಮಲ್ಪೆರ ಬಂದಾಗ ಪ್ರತಿವರಿಯಲ್ಲಿ ಪರ್ರೌಂಡು ಪೂರ ಆರು ಪಂಡ ದಾಂಡು ಉಂಬೇರು ಪಂಡ ದಾಂಡು ಎನ್ನ ಪೂರ ನನ್ನ ಜಾಗ ಇಜ್ಜಿ ಎಂಕ ಪಣಿಯರ ಅಂದು ಪಂಡ ಏನನ್ನು ಫಸ್ಟಿಗೆ ಭಾಷಣ ಮಲ್ಪೆರ ಪಂಡಲ ಎಂಕ ಬರ್ಪುನೀತೆ ನಮ್ಮ ನಮ್ಮ ಕರೆಕ್ಟ್ ಜ್ಞಾನ ಒಂಚೂರು ಕಮ್ಮಿ ಆಂಡಲ ಮೂಲ ಬತ್ತದ ಯಾನು ಕಲ್ತಿನ ಬಂಡ ಎಂಕ ಆ್ಯಕ್ಚುಲಿ ಎಂಕ ಮೂಕ ಕಟ್ಟಿ ಬಂಡಲ ಪಾತ್ಯಾರ ಬರ್ಪುಜಾಂಡು ಮೂಲ ಬತ್ತದ ಅತುಲನ ನಗಲು ಭಾಷಣ ಮಲ್ಪ್ಲೆ ಸ್ಪೀಚ್ ಮಲ್ಪ್ಲೆ ಪಂಡದು ಇತ್ತ ಒಂಜಿ ರೆಡ್ ಪಾತ್ಯಾರ ಬಾಯಿಡ್ದು ಬರ್ಪುಂಡು ಯಾನು ನಮ್ಮ ನಾಗಾರ್ಜುನ ರಾವನ ಪರವಾದ ಆರಿಗೆ ಭಾಷೆ ಬರ್ಪುಜಿ ಅಂಚೆ ಇರಬಹುದು ಯಾನು ಆರನ ಪರವಾದ ಪಾತ್ಯಾರನು ಪಂಡ ಭಾಷೆ ಬತ್ತಿತ್ತಿನ ಆರೇ ಬತ್ತದ ಪಾತ್ಯಾರಂಡ ಎಡ್ಡೆತ್ತು ನೆನಾಡ್ದು ಹುಷಾರುಲ್ಲೇರಾರು ಆರು ಬೆಂಗಳೂರದ ಒಂದು ಉದ್ಯಮಿ ಅತುಲ್ ಅಣ್ಣನ 25 ವರ್ಷದಿಂಚಿ ಆರನ ಫ್ರೆಂಡ್ ಅಂಗೈ ಏನು ಕನ್ನಡ ಬರ್ತಿರುವೆ ಅಂಗೈ ನೋಡಲು ಕನ್ನಡಿ ಬೇಡ ಅಂತೆ ಇವರನ್ನು ನೀವು ನೋಡಿ ನೀವೇ ಜಡ್ಜ್ ಮಾಡ್ಬೋದು ಎಂಥ ಮನುಷ್ಯ ಅಂಥೇಳಿ ನನಗೆ ಸ್ವಲ್ಪ ದಿನದ ಪರಿಚಯದಲ್ಲಿಯೇ ಇವರು ಎಂಥವ್ರಂತ ತಿಳಿದು ಬಂದಿದೆ. ಸಾಧಾರಣ ಇಲ್ಲಿ ಒಂದು 2-3 ಕಡೆಯಲ್ಲಿ ಆಯಿತು ದೇಣಿಗೆ ಕೊಟ್ಟದ್ದು, ಅದು ಎಷ್ಟು ಅಂತೇಳಿ ಬೇಡ. ಇಲ್ಲಿ ಯಾರು ಶ್ರೀಮಂತರು ಕೊಡ್ತಿದ್ದಷ್ಟು ದೇಣಿಗೆಯನ್ನು ಅವರು ಕೊಟ್ಟಿದ್ದಾರೆ, ನಮಗಂತೇಳಿ ಅಲ್ಲ, ಇಲ್ಲಿ ಸುತ್ತಮುತ್ತ ಎಲ್ಲ ಕಡೆಯಲ್ಲಿ ಕೂಡ. ಅವರ ಏನು ಹೇಳಿದರೂ ಅವ್ರಿಗೆ ಕಮ್ಮಿ. ಅಂದರೆ ಅಷ್ಟು ಖುಷಿ, ಅವ್ರ ಹತ್ರ ಮಾತಾಡಿದರೆ ನಮಗೊಂಥರ ಖುಷಿ ಆಗ್ತದೆ. ಈ ಸಣ್ಣ ಮಕ್ಕಳ ಹತ್ರ ಮಾತಾಡಿದಾಗ ಅಷ್ಟು ಒಂದು ಒಳ್ಳೆಯ ಜನ. ಹಾಗೆ ಅವರಿಗೂ ಈ ಮಹಾಲಿಂಗೇಶ್ವರ ಯಾವಾಗಲೂ ಒಳ್ಳೆ ಇದು ಕೊಡಲಿ ಅಂತೇಳಿ ಹೇಳಿ ನಾನು ಆಶಿಸ್ತೇನೆ. ಮತ್ತು ಧಾರ್ಮಿಕ ಸಭೆ ಆದ್ದರಿಂದ ಅಲ್ಪ ಸ್ವಲ್ಪ ಗೊತ್ತಿದ್ದರ ಬಗ್ಗೆ ಹೇಳ್ತೇನೆ. ನಾನು ರಾಮಾಯಣ ಮಹಾಭಾರತ ಓದ್ದವಲ್ಲ, ಸಣ್ಣದಿರುವಾಗ ಯಕ್ಷಗಾನ ಎಲ್ಲಿದ್ದರೂ ಹೋಗಿ ನೋಡ್ತಿದ್ದೆ. ಆವಾಗ ಯಕ್ಷಗಾನ ಅಂದರೆ ಪೌರಾಣಿಕ ಯಕ್ಷಗಾನ ನಡೀತಿತ್ತು. ಇದರಲ್ಲಿ ನಮಗೆ ನಾವು ಅಂದಾಜು ಮಾಡುವಾಗ ಈ ಏನು ನಡೆದಿದೆ, ಸತ್ಯಯುಗದಿಂದ ಈ ಯುಗದವರೆಗೆ ಏನು ನಡೆದಿದೆ ಅದೆಲ್ಲ ದೇವರ ಲೀಲೆ ಅಷ್ಟೇ. ಜಯ ವಿಜಯ ಅಂಥೇಳಿ ವಿಷ್ಣುವಿನ ದ್ವಾರಪಾಲಕರಿದ್ದರು. ಅವರು ಏನೋ ದುರ್ವಾಸ ಮುನಿ ಬರುವಾಗ ಏನೋ ಸಣ್ಣ ತಪ್ಪು ಮಾಡ್ತಾರೆ, ಅವರಿಗೆ ಶಾಪ ಸಿಗ್ತದೆ. ನೀವು ಶಾಪ ಸಿಕ್ಕಿದವಾಗ ವಿಷ್ಣುವಿಂದ ಅವರ ಕೇಳ್ತಾರೆ, ನಮಗೇನಾದರೂ ಒಂದು ನಿವೃತ್ತಿ ಕೊಡಿ ಇದಕ್ಕೆ ಅಂತೇಳಿ. ಅದಕ್ಕೆ ಅವನು ಹೇಳ್ತಾನೆ, 7 ವರ್ಷ ನನಗೆ ಆತ್ಮೀಯರಾಗಿ ಬದುಕ್ತೀರಾ ಅಥವಾ 3 ಯುಗದಲ್ಲಿ 7 ಯುಗದಲ್ಲಿ ಇದಾಗಿ ಬದುಕ್ತೀರಾ ಅಥವಾ 3 ಯುಗದಲ್ಲಿ ನನ್ನ ವಿರೋಧಿಗಳಾಗಿ ಇರ್ತೀರಾ ಕೇಳ್ತಾರಂತೆ. ಅದಕ್ಕೆ ಹೇಳ್ತಾರೆ ಇವರು, 7 ಯುಗಗಳು ಕಳೀಲಿಕ್ಕೆ ಕಷ್ಟ ಆಗ್ತದೆ, ನಿನ್ನ ವಿರೋಧಿ ಆದರೂ ಚಿಂತೆ ಇಲ್ಲ, ನಿನ್ನಿಂದ ಹತರಾಗಿ ವಾಪಸ್ ಕೂಡಲೇ ನಾನು ಬರುವಾಗೆ ವರ ಕೊಡು ಅಂತಾನೆ. ಆದ್ದರಿಂದ 3 ಇದರಲ್ಲಿ ರಾಮಾಯಣ ಕುಂಭಕರ್ಣ 3 ಇದರಲ್ಲಿ 3 ಜನ್ಮ ತಳೆದು ಎಲ್ಲ ಗೊತ್ತಿರಬೇಕು. 3 ಜನ್ಮ ತಳೆದು ಅವರಿಂದ ದೇವರಿಂದ ಹತರಾಗಿ ಬರ್ತಾರೆ. ಅಂದರೆ ದಶಾವತಾರ ಆಗಲಿ ವಿಷ್ಣುವಿನ 3 ಅವತಾರ ಆಗಲಿ ಏನು ನಡೆದಿದೆ ಅಂದರೆ ಧರ್ಮ ರಕ್ಷಣೆ ಆಗಿದೆ. ದೇವರಲ್ಲಿ ಅಚಲವಾದ ನಂಬಿಕೆ ಬೇಕು. ರಾಮಾಯಣದಲ್ಲಿ ಹನುಮಂತನಿಗೂ ರಾಮನಿಗೂ ಯುದ್ಧ ಆಗ್ತದೆ. ಹನುಮಂತನಿಗೆ ಏನೂ ಮಾಡಲಿಕ್ಕೆ ರಾಮನಿಗೆ ಆಗೋದಿಲ್ಲ, ಕೇಳ್ತಾನೆ. ಅದಕ್ಕೆ ಹನುಮಂತ ಹೇಳ್ತಾನೆ, ನಿನ್ನ ನಾಮದ ಬಲ ಹೊಂದಿದ್ರೆ ನಿನ್ನಂಥ 1000 ರಾಮರು ಬಂದರೂ ನನ್ನನ್ನು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಅಂದರೆ ಭಕ್ತಿಗಷ್ಟೇ ಬೆಲೆ ಇದೆ, ಅಷ್ಟು ಶಕ್ತಿ ಕೂಡ ಇದೆ. ಹಾಗೆ ಮಹಾಭಾರತದಲ್ಲಿ ದ್ರೌಪದಿಯ ಸೀರೆಯನ್ನು ಎಳೆಯುವಾಗ ಅವಳು ಶ್ರೀಕೃಷ್ಣನ ಇವರಿಗೆ ಗಂಡಂದಿರ ಏನು ನೋಡ್ತಾ ಇರ್ತಾರೆ, ಶ್ರೀಕೃಷ್ಣನನ್ನು ನೆನೆಸ್ತಾಳೆ ಇವಳು. ಶ್ರೀಕೃಷ್ಣನನ್ನು ನೆನೆಸಿದಾಗ ಕೀಚಕ ಎಲ್ಲ ಇವರ ಸುಯೋಧನನ ತಮ್ಮ ಅವನ ದ್ರೌಪದಿಯ ಸೀರೆಯನ್ನು ಎಳಿತಾ ಇರುವಾಗ
ಕೃಷ್ಣ ಸೀರೆಯನ್ನು ಕೊಡುವುದೇ ಇಲ್ಲ, ಅಕ್ಷಯಾಂಬರವ ಆಗುವುದೇ ಇಲ್ಲ. ಅದಕ್ಕೆ ನಂತರ ಅವಳು ಯಾಕೆ ಆಗೋದಿಲ್ಲ ಅಂತ ಹೇಳಿದರೆ, ಅವಳು ಸೀರೆಯನ್ನು ಹಿಡ್ಕೊಂಡಿದ್ಲು, ಎಳೆಯುವಾಗ ಹಿಡ್ಕೊಂಡು ಬಿಡ್ತಾ ಇದ್ಲು, ಸುತ್ತ 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 ಇದ್ಲು. ಆನಂತರ ಶ್ರೀಕೃಷ್ಣನ ಮೇಲೆ ಎಲ್ಲವನ್ನೂ ಅರ್ಪಿಸಿ, ಏನು ನೀನೇ ಮಾಡು ದೇವರು ಅಂಥೇಳಿ ಎಲ್ಲ 2 ಕೈಯನ್ನು ಮೇಲೆ ಎತ್ತಿ ಅವಳು ಶ್ರೀಕೃಷ್ಣನ ಧ್ಯಾನ ಮಾಡ್ತಾಳೆ. ಆವಾಗ ಅಕ್ಷಯಾಂಬರ ಸೀರೆ ಆಗ್ತಾ ಇರ್ತದೆ. ಅವನಿಂದ ಎಳ್ಕೊಳ್ಳಿಕ್ಕೆ ಆಗೋದಿಲ್ಲ, ಅವ ಸೋತು ಹೋಗ್ತಾನೆ. ಹಾಗೆ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ 100ಕ್ಕೆ 100 ದೇವರಿದ್ದಾನೆ ಅಂತ ಲೆಕ್ಕ. ಯಾರ ಮನಸ್ಸಿನಲ್ಲಿ ಭಕ್ತಿ, ಎಲ್ಲ ನಾವು ಏನು ಮಾಡಿದ್ದೇವೆ ಅದು ನೆಪ ಮಾತ್ರ, ಎಲ್ಲ ದೇವರಿಂದ ಆಗೋದು. ಹೀಗೆ ಧರ್ಮ ಶಿಕ್ಷಣದಿಂದ ಹುಡುಗರ ಹತ್ರ ಸಂಸ್ಕಾರ ಬೆಳೀತದೆ ಅನ್ನೋ ಹೇಳ್ತಾ ಇದ್ದಾರೆ. ಈಗ ಅದರಿಂದ ಎಲ್ಲ ಕಡೆಯಲ್ಲೂ ಧರ್ಮ ಶಿಕ್ಷಣ ಮಾಡಿದರೆ ಒಳ್ಳೆಯದು. ಎಲ್ಲ ಕಡೆ, ಎಲ್ಲ ಊರಿನಲ್ಲಿ ದೇವಸ್ಥಾನಗಳಲ್ಲಿ ಧರ್ಮ ಶಿಕ್ಷಣವನ್ನು ಕಲಿಸ್ಬೇಕು. ನಮಗೆ ಏನು ಧರ್ಮದ ಬಗ್ಗೆ ಗೊತ್ತಿಲ್ಲ ಅಂದರೆ ನಮ್ಮ ಹಿರಿಯರು ಹೇಳಿಕೊಡಲಿಲ್ಲ. ಹಾಗೆ ರಾಮಾಯಣವೂ ಇಲ್ಲ, ಮಹಾಭಾರತವೂ ಇಲ್ಲ, ತಲೆಯಲ್ಲಿ ಏನೂ ಇಲ್ಲ ನಮ್ಮಲ್ಲಿ. ಹೀಗೆ ಒಮ್ಮೆ ಮೊದಲೆಲ್ಲ ಧರ್ಮ ಪ್ರವಚನ ಆಗ್ತಾಯಿತ್ತು ಹಳ್ಳಿಗಳಲ್ಲಿ. ಅಲ್ಲಿ ನಮ್ಮ ಊರ ಕಡೆಗೆ ಮೊದಲು ಸಂತರು ಅಂದರೆ ಅಚ್ಯುತದಾಸರು, ಶಂಕರನಾರಾಯಣ ಶ್ಯಾಮಗುರು ಇವರೆಲ್ಲ ಬಂದು ಹರಿಕತೆ ಮಾಡ್ತಿದ್ರು. ಹರಿಕತೆ ಮಾಡುವಾಗ ಎದುರಿನಿಂದ ಮಕ್ಕಳು, ಹಿಂದೆ ದೊಡ್ಡವರು ಕೂತ್ಕೊಳ್ತಿದ್ರು. ಆವಾಗ ಏನು ನಡೀತಿತ್ತಂದರೆ, ಏನು ಹರಿಕತೆ ಮುಗಿದ ನಂತರ ಹರಿದಾಸರ ಹತ್ರ ಕ್ವಶನ್ ಕೇಳ್ಬೋದು. ಅಲ್ಲಿ ಬ್ರಹ್ಮಾವರದಲ್ಲಿ ಅಲ್ಲಿ ಒಂದು ಹರಿಕತೆ ನಡೀತಾ ಇತ್ತು, ಬಲಿಚಕ್ರವರ್ತಿಯ ಹರಿಕತೆ ನಡೆದವಾಗ ಮುಗ್ದಾದ ನಂತರ ಇವರು ಬಲಿಚಕ್ರವರ್ತಿ ಕೇಳಿದ್ರಂತೆ, ಇವರು ನಮ್ಮ ಹರಿದಾಸರು ಕೇಳಿದರು, ಕ್ವಶನ್ ಇದ್ದರೆ ಏನು ಕೇಳಿ ಅಂತ ಹೇಳಿದ್ರಂತೆ. ಎಲ್ಲ ಏನಿಲ್ಲ ಸ್ವಾಮಿ, ನೀವೆಲ್ಲ ಉತ್ತರವನ್ನು ಎಲ್ಲ ಹೇಳಿದಿರಲ್ಲ, ಏನು ಕ್ವಶನ್ ಕೇಳಲಿಕ್ಕಿದೆ ಅಂತೇಳಿ. ಅದಕ್ಕೆ ಯಾರು ಕೇಳೋದಿಲ್ಲಲ್ಲ ಅಂತ ಎದುರು ಕೂತ ಒಬ್ಬ ಹುಡುಗ ಕೇಳಿದಂತೆ, ಸ್ವಾಮಿಗಳೇ ನಾನು ಕೇಳ್ಬೋದಾ ಅಂತ ಕೇಳಿದಂತೆ. ಅದಕ್ಕೆ ಹಿಂದೆ ಇದ್ದ ದೊಡ್ಡವರು ಹೇಳಿದಂತೆ, ಕೂತ್ಕೊ ನಿನ್ನ ಸಾಕು ಅಧಿಕ ಪ್ರಸಂಗಿ ಕೂತ್ಕೊ ಅಂದ್ರಂತೆ. ಇಲ್ಲ ಕೇಳಿ ಅಂದ್ರಂತೆ ಅವರು ಹರಿದಾಸರು. ಅದಕ್ಕೆ ಹುಡುಗ ಕೇಳಿದಂತೆ, ವಾಮನ ಮೂರ್ತಿ ಬೃಹದಾಕಾರವಾಗಿ ಬೆಳೆದು 3 ಮೆಟ್ಟಿನಲ್ಲಿ 3 ಲೋಕವನ್ನು ಅಳೆದು ಬಿಟ್ರಲ್ಲ, ಆವಾಗ ಒಂದು ಮೆಟ್ಟಿನಲ್ಲಿ ಭೂಲೋಕವನ್ನು ಅಳೆಯುವಾಗ ಅದರಡಿಯಲ್ಲಿ ಬಿದ್ದು ಬಲಿಚಕ್ರವರ್ತಿ ಸಾಯಲಿಲ್ವಾ? ಬಲಿಚಕ್ರವರ್ತಿ ಮತ್ತೆ ಪುನಃ ಅವನ ತಲೆ ಮೇಲೆ ಕಾಲಿಡಬೇಕು ಅಂತ ಕೇಳಿದಂತೆ. ಅದಕ್ಕೆ ಹರಿದಾಸರಿಗೂ ಪಂಡಿತರವರು ರಾಮಾಯಣ ಮಹಾಭಾರತನ ಅರ್ಧ ಕುಡಿದವರು ಇವರಿಗೂ ಸ್ವಲ್ಪ ಕನ್ಫ್ಯೂಸ್ ಆಗಿ ಹೋಯಿತು. ಏನಪ್ಪ ಇದು, ಯಾರು ಕೇಳಿದ್ದು ಕೃಷ್ಣ ಕೇಳಿಬಿಟ್ಟಲ್ಲ ಅವ ಅಂತ. ಅದಕ್ಕೆ ಒಂದು ಸಲ ಸ್ತಬ್ಧ ಆಯಿತು, ಇಡೀ ಇದು ಸ್ತಬ್ಧ ಆದವಾಗ ಅವನೊಟ್ಟಿಗೆ ಇನ್ನೊಬ್ಬ ಅವನ ಫ್ರೆಂಡ್ ಕೂತಿದ್ದ ಅಧಿಕೃತಂಗಿ. ಅದನ್ನೆಲ್ಲ ಯಾಕೆ ಕೇಳ್ತಿ ಮರೆಯ, ಅದನ್ನೆಲ್ಲ ದೊಡ್ಡವ್ರ ಹತ್ರ ಹರಿದಾಸರ ಹತ್ರ ಕೇಳೋದು. ಅದನ್ನು ಒಂದು ಸ್ಟೆಪ್ ಇಟ್ಟಾವಾಗ ಇಡೀ ಭೂಲೋಕವನ್ನು ಎಳೆದವಾಗ ಆ ಸ್ಟೆಪ್ಪಲ್ಲಿ ಅವನ ಬೆರಳುಗಳ ನಡುವೆ ಎಷ್ಟು ಜಾಗಿರ್ಬೋದು, ಅದರಲ್ಲಿದ್ದ ಅದನಿಗೆ ಎಷ್ಟು ಗೊತ್ತಾಗೋದಿಲ್ವ ಅಂದಂತೆ. ಹಾಗೆ ಅಧಿಕ ಪ್ರಸಂಗಿಗಳು ಕೇಳಿದರೂ ಕೂಡ ಹೇಳುವಂಥ ಪ್ರಕಾಂಡ ಪಂಡಿತರಿಗೆ ಕೂಡ ಧರ್ಮಶಿಕ್ಷಣದ ಬಗ್ಗೆ ಎಲ್ಲ ಕಡೆಯಲ್ಲೂ ತಿಳಿಸಬೇಕು. ಇದನ್ನು ಎಲ್ಲರಿಗೂ ಮನದಟ್ಟಾಗುವಂತೆ ಹೇಗೆ ಈ ಬಲಿಚಕ್ರವರ್ತಿಯೋ ರಾಮಾಯಣವೋ ಮಹಾಭಾರತ ಹೇಗೆ ನಡೆದಿದೆ ಅದರ ಬಗ್ಗೆ ಸವಿವರವಾಗಿ ತಿಳಿಸುವಂಥ ಕಾರ್ಯ ಎಲ್ಲ ಕಡೆಯಲ್ಲಿ ಆಗಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಮತ್ತೊಂದಂದರೆ, ಇದು ಎಲ್ಲದಕ್ಕೂ ಒಂದು ನಿಮಿತ್ತ ಮಾತ್ರ, ನಾವು ನಿಮಿತ್ತ ಮಾತ್ರ. ಎಲ್ಲ ಈ ಸಕ್ಸಸ್ಸಲ್ಲಿ ನಮ್ಮ MLA ಅವರದ್ದು, ಹರೀಶ್ ಪೂಂಜಾ ಅವರದ್ದು ಕೈವಾಡಿದೆ. ಎಲ್ಲ ವಿಷಯದಲ್ಲಿ ಕೂಡ ಈ ಫಸ್ಟಿಂದ ಲಾಸ್ಟಿನವರೆಗೂ. ಈಗ ಕೂಡ ಪ್ರತಿದಿನ ಇವತ್ತು ಬರಬೇಕಿತ್ತು, ಬರಲಿಲ್ಲ. ಫಸ್ಟಿಂದ ಲಾಸ್ಟ್ ತನಕ ಅವರ ಎಲ್ಲ ಕಾರ್ಯಗಳಲ್ಲಿ ಅವರದ್ದೊಂದು ಸಣ್ಣ ದೇಣಿಗೆ ಅಂತೇಳಿ ಎಲ್ಲ ಆಲೋಚನೆಗಳು ಮಾಡ್ತಾರೆ ಅವರು. ಎಲ್ಲ ಕಡೆಯಲ್ಲಿ ಬಫೆ ಸಿಸ್ಟಮ್ ಇದ್ದದ್ದನ್ನು ಇಲ್ಲಿ ಕೂತೂಟ ಮಾಡಬೇಕು, ಅದಾಗಲೇಬೇಕಂತ ಹೇಳಿ ಹಠ ಹಿಡಿದು ಮಾಡಿಸಿದ್ದಾರೆ. ಅದು ಕೂಡ ಅವರದ್ದೇ. ಮತ್ತು ಎಲ್ಲ ವಿಷಯದಲ್ಲಿಯೂ, ಅನ್ನದಾನದ ವಿಷಯದಲ್ಲಿ ಆಗಲಿ ಯಾವುದರಲ್ಲಿ ಕೂಡ ಅವರದ್ದು ಇದಿದೆ. ಮತ್ತು
ಅತುಲಣ್ಣ ಮತ್ತು ನಮ್ಮ ನಾಗಾರ್ಜುನರವರನ್ನು ಈ ದೇವರೇ ನಮಗೆ ಇಲ್ಲಿ ಕಳಿಸಿದ್ದಂತ ಹೇಳ್ಬೋದು. ನಾವು ಮೀಟಿಂಗ್ ಮಾಡುವಾಗ ಮೀಟಿಂಗ್ ಮಾಡಿ ಹೋಗಿ ಮನೆ ಹೋದವಾಗ ನಿದ್ದೆ ಕೂಡ ಬರ್ತಿರಲಿಲ್ಲ. ಇಲ್ಲಿ ಶ್ರೀಮಂತರಂತೇಳಿ ಯಾರಿಲ್ಲ. ಒಂದು 4 ವರ್ಷದಿಂದ ಎಳೆದು ಇಷ್ಟ ಆಗಿದೆ. ಅದರ ನಂತರ ಮಧ್ಯದಲ್ಲಿ ಅತುಲಣ್ಣ ಸೇರಿಕೊಂಡು ನಾನಿದ್ದೇನೆ, ನೀವು ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ, ರಥವೂ ಮಾಡ್ತೇನೆ, ಎಲ್ಲವೂ ನಾನು ಮಾಡಿಕೊಡ್ತೇನೆ ಅಂಥೇಳಿ ಅವರೊಟ್ಟಿಗೆ ಅವರ ಆತ್ಮೀಯ ಅವರ ಸಹೋದರ ಅಂತ ಹೇಳ್ಬೋದು, ಅವರನ್ನು ಹೇಳ್ಕೊಂಡು ಬಂದರು. ಎಲ್ಲ ಕೆಲಸವೂ ಕೂಡ ಲಾಸ್ಟಿಗೆ ಫೈನಲ್ ಆಗುವಾಗ ದೇವರ ದಯದಿಂದ ಎಲ್ಲವನ್ನು ಅವರು ಮುಗಿಸಿದ್ದಾರೆ. ಅವರಿಗೆ ಕೂಡ ಆ ಮಹಾಲಿಂಗೇಶ್ವರ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ನಮ್ಮ ಊರಿನ 560 ಮನೆಗಳಿಗೆ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನು ನಾವು ಬಿತ್ತರಿಸಲಿದ್ದೇವೆ. ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.